ಇಷ್ಟು ದಿನದ ಮೇಲೆ ನನಗೆ ಹಾರ ಹಾಕಿ ಸನ್ಮಾನ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಲ್ಲ, ನನಗೆ ಅಷ್ಟೇ ಸಾಕು. ಕುತ್ತಿಗೆ ಬಿಡುವಾಗಿದೆ, ಬೇಗ ಹಾರ ಹಾಕ್ತೀನಿ. ಹಾರ ತಂದಿರೋದು ನಿಮ್ಗಲ್ಲ, ನನಗಲ್ಲ. ನಮ್ಮ ಮನೇಲಿ ಯಾರು ಗೊಟ್ಟಕ್ಕೆ ತಂದಿಲ್ವಲ್ಲ. ಹಾರ ತಂದಿರೋದು ಅಶುಭ ಕಾರ್ಯಕ್ಕಲ್ಲ, ಶುಭ ಕಾರ್ಯಕ್ಕೆ. ಕಲ್ಲರ್ ಕಲ್ಲರ್ ಪದ್ಮಿನಿ ನಿನ್ನ ಕೈನಲ್ಲಿ ಹಾರ. ಅಸ್ಮಿತಾ, ನಿನ್ನನ್ನು ನಾನು ತದನಂತರ ವಿಚಾರಿಸ್ಕೊಳ್ತೀನಿ. ಅದನ್ನು ನೋಡು ಪದ್ಮಿನಿ, ನೀನು ಕೈನಲ್ಲಿ ಹಾರ ಹಿಡ್ಕೊಂಡು ನಮ್ಮ ಮನೆಗೆ ನನ್ನನ್ನು ಹುಡ್ಕೊಂಡು ಬಂದಿದ್ಯಾ ಅಂದ ಮೇಲೆ ನೀನು ಹಳೆ ಗಂಡನಿಗೆ ಟಾಟಾ ಮಾಡ್ಬಿಟ್ಟು ಹೊಸ ಗಂಡನ ಹುಡ್ಕೊಂಡು ಬಂದಿದ್ಯಾ ಅಂತಾನೆ ಅರ್ಥ. ಅದು ನೋಡು ಪದ್ಮಿನಿ, ರಾಹುಕಾಲ ಶುರುವಾಗೋದಕ್ಕಿಂತ ಮುಂಚೆ ಈ ಹಾರನ ನಾನು ಕತ್ತಿಗೆ ಹಾಕ್ಬಿಟ್ಟು ನನ್ನ ಎರಡನೇ ಹೆಂಡತಿ ಆಗ್ಬಿಡು, ಪಟ್ಟಂತ ಹೋಗಿ ಚಟ್ಟಂತ ಹನಿಮೂನ್ ಮುಗಿಸ್ಕೊಂಡು ಬಂದೇ ಬಿಡು. ಬಾಬಾ, ಚಿನ್ನದಂತ ಹೆಂಡತಿ ನಮ್ಮ ಜಾಜತ್ ಕೈ ಮಲ್ಲಿರ್ಬೇಕಾರೆ ಇನ್ನೊಂದು ಹೆಂಡತಿ ನಿಮ್ಗೆ ಬೇಕೇನ್ರಿ? ಹಾರ ಕಂಡ ತಕ್ಷಣ ಕುತ್ಕ ಕೊಡಕ್ ಹೋಗ್ಬಿಡ್ತಿಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವೇನ? ಅವ್ರು ಹಾರ ತಂದಿರೋದು ನಿನಗೆ ಹಾಕೋದಿಕ್ಕಲ್ಲ, ಜಾಜಿ ಅವ್ರಿಗೆ ಹಾಕೋದಿಕ್ಕೆ. ಆ ನನ್ನ ಮುದ್ದಿನ ಸೊಸೆ ಈ ಮನೆ ಕಾಲಿಟ್ಟಾಗ್ರಿಂದ ನನ್ನ ಮಗನ್ನ ಅದ್ಯಾವತ್ತು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಐ ಲವ್ ಯು ಮಮ್ಮಿ, ಕಮ್ ಆನ್ ಟೆಲ್ ಮೀ. ಏನ್ ಮಹಾ ಸಾಧನೆ ಮಾಡಿ ಕಡಿದು ಕಟ್ಟೆ ಹಾಕಿದ್ದಾಳೆ ಅಂತ ಹಾರ ಹಿಡ್ಕೊಂಡು ಓಡ್ ಬಂದ್ಬಿಟ್ಟಿದ್ದೀರಾ? ಬರ್ತಾರಲ್ಲ, ಬಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಕಂಗ್ರಾಟ್ಸ್ ಜಾಜಿ, ಕಂಗ್ರಾಟ್ಸ್. ನಿನ್ನ ಸಾಧನೆ ಅದ್ಭುತ, ಅಮೋಘ, ವಂಡರ್ಫುಲ್. ಥ್ಯಾಂಕ್ ಯು ವೆರಿ ಮಚ್. ಅದೇನ್ ಸಾಧನೆ ಮಾಡಿ ದಬಾಕಿದ್ದಾಳೆ ಅಂತ ಗೊತ್ತಾಗ್ತಿಲ್ವೇ? ಹೊರಗಡೆ ಏನೋ ಮಾಡಬಾರ್ದು ಮಾಡಿರ್ತಾರೆ, ಇಲ್ಲ ಅಂದಿದ್ರೆ ಇವು ಹಾರ ತಗೊಂಡ್ಬರೋ ಮೂತಿಗಳ. ನೀವು ಬರ್ದು ಪಬ್ಲಿಷ್ ಮಾಡಿದ ಆರ್ಟಿಕಲ್ಗೆ ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡಿದೆ ಗೊತ್ತಾ? ಫೇಸ್ಬುಕ್ ಅಲ್ಲೂ ತುಂಬಾ ಚೆನ್ನಾಗಿ ಕಾಮೆಂಟ್ಸ್ ಮಾಡಿದ್ದಾರೆ. ನಮ್ಗಂತೂ ತುಂಬಾ ಖುಷಿ ಆಯ್ತಪ್ಪ. ಅಲ್ಲ, ಅಂತದ್ದು ಏನು ಬರೆದು ಹಾಕಿದ್ದಾರೆ ಅಂತ ನಮಗೂ ತಿಳಿಸಿದ್ರೆ ನಾವು ಸ್ವಲ್ಪ ತಿಳ್ಕೊಬಹುದು. ಸಂಸಾರ ಅಂದ್ರೆ ಏನು, ಸಂಸಾರದಲ್ಲಿ ಗಂಡ ಹೆಂಡತಿ ಹೇಗೆ ಒಟ್ಟಿಗೆ ಇರ್ಬೇಕು, ಕಷ್ಟ ಸುತ್ತಲ್ಲಿ ಗಂಡನ್ಗೆ ಹೆಂಡತಿ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು ಅಂತ ಒಂದು ಅದ್ಭುತವಾಗಿರುವಂತ ಆರ್ಟಿಕಲ್ ಬರ್ದು ಕಳ್ಸಿದ್ರು. ಆ ಆರ್ಟಿಕಲ್ಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಜೊತೆಗೆ 50,000 ರೂಪಾಯಿ ಕ್ಯಾಶ್ ಕೂಡ ಕೊಟ್ಟಿದ್ದಾರೆ. ಆ ಬಹುಮಾನ ಕೊಟ್ಟವಳು ಮುಖ ಮುಚ್ಚ ಟಕ ಡುಮ್ಟಕ ತೆಪ್ಪಗಿದ್ಲೇ ಸರಿ, ಇಲ್ಲ ಅಂದ್ರೆ ತಮಟೆ ಬಾಲಿಸ್ಬಿಡ್ತೀನಿ. ಆ ಪ್ರಶಸ್ತಿ ಕೊಡೋದಕ್ಕಿಂತ ಮುಂಚೆ ಅವಳು ಈ ಮನೆಗೆ ಬಂದಿದ್ರೆ ಈ ಅಮ್ಮನ ಬಂಡವಾಳ ಗೊತ್ತಾಗ್ತಿತ್ತು. ಪ್ರಶಸ್ತಿನೂ ಕೊಡ್ತಾ ಇರ್ಲಿಲ್ಲ, ಬಹುಮಾನನೂ ಕೊಡ್ತಾ ಇರ್ಲಿಲ್ಲ. ಇವರು ನನ್ನ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ತಾ ಇಲ್ಲ ಅಂತ ಅವ್ರು ಇವ್ರಿಗೇನೆ 50,000 ರೂಪಾಯಿ ದಂಡ ಹಾಕಿರೋರು. ಯಾಕತ್ತೆ ನಿಮ್ ಸೊಸೆಗೆ ಈ ಅವಾರ್ಡ್ ಬಂದಿದ್ದು ನಿಮಗೆ ಹ್ಯಾಪಿ ಆಗಿಲ್ವಾ? ಸಾಕು ಸುಮ್ಮನಿರಮ್ಮ. ನನಗ್ ಸಂತೋಷ ಆಗ್ಬೇಕು ಅಂದ್ರೆ, ಈ ಕುಟುಂಬ ಸಂತೋಷವಾಗಿರ್ಬೇಕು ಅಂದ್ರೆ ಒಂದು ಮೊಮ್ಮಗುನ ಹೆತ್ತು ಕೊಡಬೇಕು. ಅದಕ್ಕಿಂತ ಬೇರೆ ಪ್ರಶಸ್ತಿ ಇಲ್ಲ, ತಿಳ್ಕೊ. ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ಹೇಳಿ, ಆ ಕೆಲ್ಸನ ನಾನ್ ಪೂರೈಸ್ತೀನಿ. ಚಾನ್ಸ್ ಸಿಕ್ಕಿದ್ರೆ ಸಾಕು, ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೀಯಲ್ಲ, ಸ್ವಲ್ಪ ತೆಪ್ಪ ನಿಂತ್ಕೊ. ಇನ್ಫ್ಯಾಕ್ಟ್ ನಾನು ಬರ್ದಿರೋ ಆರ್ಟಿಕಲ್ಗೆ ಮಿನಿಸ್ಟ್ರಿ ಕಂಗ್ರ್ಯಾಚುಲೇಟ್ ಮಾಡಿದ್ರು ಗೊತ್ತಾ? ಮದುವೆ ಆಗಿರೋ ಎಲ್ಲ ಗಂಡ ಹೆಂಡತಿ ಈ ಆರ್ಟಿಕಲ್ನ ಓದ್ಲೇಬೇಕು ಅಂತ ಹೇಳಿದ್ರು. ಅದೇನು ಬಲ್ದಿದ್ಯಾ ಅಂತ ಒಂದು ಸಲ ಹೇಳ್ಬಿಡಮ್ಮ, ಕೇಳಿ ಸಂತೋಷ ಪಟ್ಕೋತೀನಿ. ಹಬಿ, ಯಾರಾದ್ರೂ ಬಂದು ನಿಮ್ ಹೆಂಡತಿ ಬರ್ದಿರೋ ಆರ್ಟಿಕಲ್ಗೆ ನೀವೇನಾ ಸ್ಫೂರ್ತಿ ಅಂತ ಕೇಳಿದ್ರೆ ಅದಕ್ಕೆ ನೀವು ಹೌದು ನಾನೇ ಸ್ಫೂರ್ತಿ, ನನ್ನ ಹೆಂಡತಿ ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾಳೆ, 24 hours ನನ್ನ ಜೊತೆಗೆ ಇರ್ತಾಳೆ, ನನ್ನ ಬೇಕು ಬೇಡಗಳನ್ನ ಪೂರೈಸ್ತಾಳೆ, ಇವಳು ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ. ಸೊ ಜಾಜಿಗಿಂತ ಒಳ್ಳೆ ಹೆಂಡತಿ ಇಡೀ ಪ್ರಪಂಚದಲ್ಲೇ ಇಲ್ಲ ಅಂತ ನೀವು ಹೇಳಬೇಕು. ಏನು ಯಜಮಾನ್ರೆ, ಇನ್ನು ಎಷ್ಟೊತ್ತು ಅಂತ ಹೀಗೆ ಬಿದ್ಕೊಂಡಿರ್ತೀರಾ? ಎದ್ದು ಮುಖ ಇಕ್ಕ ತೊಳ್ಕೊಂಡು ಕಾಫಿ ಕುಡಿಯತ್ತಾನೆ. ಅಲ್ಲೇ ಅದು ಯಾಕೋ ಏನೋ ಗೊತ್ತಿಲ್ಲ ಕಣೆ, ದೇಹಕ್ಕೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ನಾನು ಹೇಳ್ತೀನಿ. ಏನಿರ್ಬೋದು ಹೇಳು? ನಿಮ್ ಹೆಂಡತಿ ಇಲ್ಸಲ್ಲದ ಸುಳ್ಳು ಹೇಳಿ ಆರ್ಟಿಕಲ್ ಬರ್ದು ಪ್ರಶಸ್ತಿ ತಗೊಂಡಿದಾರಲ್ಲ, ಈ ವಿಷಯ ಸುಳ್ಳು ಅಂತ 4 ಜನಕ್ಕೆ ಗೊತ್ತಾದ್ರೆ ಎಲ್ಲ ಅವಮಾನ ಆಗುತ್ತೋ ಅಂತ ಚಿಂತೆ ಮಾಡಿ ಮಾಡಿ ಸುಸ್ತಾಗಿದ್ರ ತಾನೇ? ಅದೇ ಚಂಪಚಮನೆ, ಈಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ನನ್ನ ಹೆಂಡತಿ ಬರ್ದಿರೋದೆಲ್ಲ ಸುಳ್ಳು ಅಂತ ನೀವು ಒಂದು ಆರ್ಟಿಕಲ್ ಬರೀರಿ. ನಾನು ಹಂಗೆ ಬರ್ದು ಬಿಡ್ತೀನಿ. ಆಮೇಲೆ ಆ ಪ್ರಶಸ್ತಿ ಕೊಟ್ಟವ್ರು ಮನೆಗೆ ಹುಡ್ಕೊಂಡ್ಬಂದು ಪ್ರಶಸ್ತಿನೂ 50,000 ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಾನೇನೇ ಮಾಡಲಿ? ಹೋದ್ರೋಗ್ಲಿ ಬಿಡಿ ಯಜಮಾನ್ರೆ, ಆಗ್ಲಾದ್ರೂ ನಿಮ್ಮ ಹೆಂಡ್ರವಂಗೆ ಬುದ್ಧಿ ಬರುತ್ತೆ. ಪಾಂಡುರಂಗ ಗಂಡುಗಲಿ ಬಂದ್ರೆ ಬನ್ನಿ ಬನ್ನಿ, ಈ ನ್ಯೂಸ್ ಪೇಪರ್ ತೆಗೆದುಬಿಡಿ, ಒಳಗಿಂದ ಒಂದು ಸೀರೆ ತಂದುಬಿಡಿ, ಅದನ್ನ ಮೈ ತುಂಬ ಸುತ್ತಬಿಟ್ಟು ಆ ಮೂಲೆನಲ್ಲಿ ಕೂರಿಸಿ ಒಂದು 4 ಜನ ಮುತ್ತೈದನ್ನು ಕರೆಸಿ ಹಣೆ ತುಂಬ ಕುಂಕು ಮಾಡಿಸ್ಬಿಡ್ರಿ. ಯಾಕೋ ಗಾಳಿ ಹೋದ ಬಲೂನ್ ತರ ಸುಸ್ತಾಗಿದೆಯಾ? ಅದು ಯಾಕೋ ಏನೋ ಗೊತ್ತಿಲ್ಲ ರಂಗಮ್ಮ. ಅಲ್ಲ ಹಂಗಂತ ಹೇಳ್ಬಿಟ್ಟು ನನಗೇನು ತಲೆನೋವು ಮೈಕೈ ನೋವು ಇಲ್ಲ, ಆದರೂ ಕೂಡ ಜೀವನದಲ್ಲಿ ಆಸಕ್ತಿ ಅನ್ನೋದೇ ಇಲ್ಲ ರಂಗಮ್ಮ. ಈ ಜೀವನ ಅಂದ್ರೆ ಏನು? ಇದು ಇಷ್ಟೇನಾ? ಗಂಡನಾಗಿ ನನ್ನ ಕರ್ತವ್ಯಗಳೇನು, ಹೆಂಡ್ರಾಗಿ ನಮ್ಮ ಜಾತಿ ಜಂಬಲ್ದಿನಿಯವರ ಕರ್ತವ್ಯಗಳೇನು, ಒಂದು ಅರ್ಥ ಆಗ್ತಿಲ್ಲ. ಏನು ಮಾಡಬೇಕು ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಕಣ್ರಿ. ಅಮ್ಮ 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 ಏನಾಯ್ತು? ಎದ್ದಳಕ್ಕೆ ಅಂತ ಹೋದ್ರೆ ಸಾಕು, ಹಂಗ ತಲೆ ಚಕ್ಕರ್ ಬಂದಂಗಾಗುತ್ತೆ. ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬರ್ತೀಯಾ? ಅಮ್ಮ
ಮೈ ಗಾಡ್ ಈ ಮನೇಲಿ ನೆಟ್ಟಿಗೆ ಮೇಕಪ್ ಮಾಡ್ಕೊಳಕ್ಕೂ ಬಿಡಲ್ಲ. ಅತ್ತೆ ಈಗ ಅಂತದ್ ಏನಾಯ್ತು? ಅಲ್ಲಮ್ಮ, ನೀನು ಮೇಕಪ್ ಮಾಡ್ಕೊಳ್ಳೋದ್ರಲ್ಲೇ ಜೀವನ ಪೂರ್ತಿ ಕಳೆದ್ಬಿಟ್ರೆ ನನ್ನ ಮಗ ಪಿಕಪ್ ಆಗೋದು ಯಾವಾಗ? ಈಗ ಅಂತದ್ ಏನಾಯ್ತು? ಅಯ್ಯ, ನೀನು ಯಾವುದೋ ದಲಿತ ಆರ್ಟಿಕಲ್ ಬಲ್ದಾಗಿಂದ ನನ್ನ ಮಗನಿಗೆ ಮನೋರೋಗ ಶುರುವಾಗ್ಬಿಟ್ಟಿದೆ. ಎದ್ಲೇ ಸಾಕು ತಲೆ ಚಕ್ಕಲ್ ಬಂದು ತಮಾನ್ ಬಿದ್ದೋಗ್ತಾನೆ. ಚೆನ್ನಾಗಿ ಓಡಾಡ್ಕೊಂಡಿದ್ದ ನನ್ನ ಮಗನ್ನ ಶೋ ಪೀಸ್ ಮಾಡಿ ಕೂರಿಸಿದ್ಯಲ್ಲ, ಇದು ಸರಿನಾ? ಅಲ್ಲೂ ಎಕ್ಸ್ಕ್ಯೂಸ್ ಮೀ, ನನ್ನ ಆರ್ಟಿಕಲ್ಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮೋಸ್ಟ್ಲಿ ಹಬಿಗೆ ಮುಂಚೆಂದ್ರೂ ಹೆಲ್ತ್ ಸರಿ ಇಲ್ಲ ಅನ್ಸುತ್ತೆ. ಬಿಸಿಲು ಜಾಸ್ತಿ ಆಯ್ತಲ್ಲ, ಅದಕ್ಕೆ ಹೆಲ್ತ್ ಅಪ್ಸೆಟ್ ಆಗಿದೆ. ಯು ಡೋಂಟ್ ವೆರಿ, ನಾಟಿ ವೈದ್ಯ ನಂಜಪ್ಪನ ಕರೆಸ್ತೀನಿ, ಹಬಿನ ಚುರುಕ್ ಮಾಡಿಸ್ತೀನಿ. ಆ ನಾಟ್ಯ ವೈದ್ಯ ನಂಜಪ್ಪ ನನ್ನ ಮಗನ್ನ ಲೂಮ ಕಳ್ಕೊಂಡೋಗಿ ಎಷ್ಟು ಹೊತ್ತಾಯ್ತು, ಇನ್ನೂ ಆಚೆನೇ ಬಂದಿಲ್ವಲ್ಲ. ನನ್ನ ಮಗನಿಗೆ ಏನಾಗಿದೆಯೋ ಏನೋ. ಅತ್ತೆ ಯಾಕೆ ಸುಮ್ಮನೆ ವರಿ ಮಾಡ್ಕೋತೀರಾ? ಹಬಿ ಯಾವುದೋ ವಿಷಯಕ್ಕೆ ಅಪ್ಸೆಟ್ ಆಗಿದ್ದಾರೆ, ಅದನ್ನ ಸೆಟ್ರೇಟ್ ಮಾಡಕ್ಕೆ ಅಂತಲೇ ನಾಟಿ ವೈದ್ಯ ನಂಜಪ್ಪ ಬಂದಿರೋದು. ನನ್ನ ಮಗ ಪಿಕಪ್ ಆಗ್ತಾನೋ ಇಲ್ವೋ ಅಂತ ಭಯ ಶುರು ಆಗ್ಬಿಟ್ಟಿದೆ. ಅತ್ತೆ ಡೋಂಟ್ ಟಾಕ್ ರಬಿಶ್. ಪಿಕಪ್ ಆಗೋದಕ್ಕೆ ಅದು ಗಾಡಿ ಅಲ್ಲ, ಬಾಡಿ. ಗಾಡಿ ಆದ್ರೂ ಅಷ್ಟೇ, ಬಾಡಿ ಆದ್ರೂ ಅಷ್ಟೇ. ಪಿಕಪ್ ಇಲ್ಲ ಅಂದ್ರೆ ಮೈಲೇಜ್ ಬರಲ್ಲ. ಇದು ಶರೀರಕ್ಕೆ ಬಂದಿರೋ ತೊಂದರೆ ಅಲ್ಲ, ಮನಸ್ಸಿನ ಮೇಲಾಗಿರೋ ಆಘಾತ. ಈ ವಿಷಯ ನಾನು ಅವತ್ತೇ ಹೇಳ್ದೆ. ಸ್ವಲ್ಪ ತೆಪ್ಪಗಿಲೆ, ನೀನೇ ದೊಡ್ಡ ಡಾಕ್ಟರ್ ಥರ ಮಾತಾಡ್ಬೇಡ. ನಂಜಪ್ಪ ನೋಡಿ ಏನಾಗಿದೆ ನನ್ನ ಮಗನಿಗೆ. ನೋಡಿಮ್ಮ, ಅವ್ರಿಗೆ ಒಂಥರ ಖಿನ್ನತೆ ಶುರುವಾಗಿದೆ. ಇದನ್ನ ಇಂಗ್ಲಿಷ್ ನಲ್ಲಿ ಡಿಪ್ರೆಷನ್ ಅಂತಾರೆ. ನನ್ನನ್ನ ಪ್ರೀತಿ ಮಾಡೋರಿಲ್ಲ, ಗಂಡ ಅಂದ್ರೆ ಕೇರ್ ಇಲ್ಲ, ಒಳ್ಳೆ ಹೆಂಡತಿ ಸಿಗಬೇಕಾಗಿತ್ತು, ನನ್ನನ್ನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಅಂತ ಅವ್ರ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅವರು ಕುಸಿದು ಬೀಳ್ತಾನೆ ಇದ್ದಾರೆ. ಅಯ್ಯೋ, ಇದಕ್ಕೇನು ಮದ್ದು? ಮನೆಯಲ್ಲೇ ಇದೆಯಮ್ಮ. ಗಂಡ ಹೆಂಡತಿ ಅನ್ಯೂನವಾಗಿದ್ರೆ ಸಾಕು, ಎಲ್ಲವೂ ಸರಿ ಹೋಗುತ್ತೆ. ನಂಜಪ್ಪ ಅವರೇ, ಮೆಡಿಸಿನ್ ಕೊಟ್ಟಿದ್ದು ಆಯ್ತು ತಾನೆ? ಹೂನಮ್ಮ. ತಗೊಳ್ಳಿ ನಿಮ್ ಫೀಸು, ಹೊಡ್ತಾ ಇರಿ. ಪಾಂಡುರಂಗ, ಏನು ನಿನ್ನ ಅವಸ್ಥೆ? ನಿನ್ನ ನೋಡ್ತಾ ಇದ್ರೆ ಇನ್ನು 3 ದಿವಸದಲ್ಲಿ ಹೊಗೆ ಹಾಕಿಸ್ಕೊಳ್ಳೋ ಹಾಗಿದೆಯಲ್ಲೋ. ಅಲ್ವೇನೋ ವಿಟ್ಲ? ಇಲ್ಲ ಕಣೋ, ಅದಕ್ಕಿಂತ ಜಾಸ್ತಿ ದಿನ ಬದುಕಿರ್ತಾರೆ. ಅದೇಂಗೈತೆ? ಲೆಕ್ಕದಲ್ಲಿ ಮಿಸ್ ಆಗಿರೋ ₹1 ಸಿಗೋರ್ಗು ಪ್ರಾಣನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ ಅಲ್ವಾ ಬಾವಾ? ಅದಪ್ಪ ಹೇಳಪ್ಪ. ನಿನಗೆ ದೋಸೆ ತಿನ್ಬೇಕು ಅನಿಸ್ತಾ ಇದೆಯೇನೋ? ಹ್ಞೂ ಕಣ, ನಿಂಗೆ ಗೊತ್ತಾಯ್ತಾ? ನಮ್ಮ ಹೊಳಿ ಅಂದ್ರೆ ಕೆನ್ನೆಗೆ ಒಂದು ತೆಗೆದು ಬಿಡಪ್ಪ, ಕೊಡ್ತೀನಿ. ಸಾರಿ ಕಣ ಬಿಟ್ಲಾ. ಅಳಿ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಏನಪ್ಪ ಹೇಳಿದ್ದಾರೆ? ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಿ ಅಂತ ಹೇಳಿದ್ದಾರೆ. ಪದ್ದಪ್ಪ ಅವ್ನು ಮತ್ತೊಂದು ಕೆನ್ನೆ ತೋರಿಸ್ತಾನೆ, ನೀನು ಮತ್ತೊಂದು ಬಿಡಪ್ಪ. ಬೇಜಾರು ಮಾಡ್ಕೊಬಿಡ್ವಾ. ಅಳಿ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಮತ್ತಿನ್ನೇನಪ್ಪ ಹೇಳಿದ್ದಾರೆ? ಅಷ್ಟೇ ಬಾಬಾ ಹೇಳಿದ್ದು. ಹಳೆ ಆಗ ಹೋಗ್ಲಿ, ಸುಭಾಷ್ ಚಂದ್ರ ಬೋಸ್ ಏನಪ್ಪ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ ಬಾಬಾ? ಯಾರಾದ್ರೂ ನಮಗೆ ಹೊಡೆಯೋದಕ್ಕೆ ಅಂತ ಬಂದಾಗ ನಾವು ತಿರುಗಿ ಹೊಡಿಬೇಕು ಅಂತ ಹೇಳಿದಾರಪ್ಪ. ಅವ್ನು 2 ಸಲ ಹೊಡೆದ್ರು ಕೂಡ ಹೊಡೆಸ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೋ, ನಾಮರ್ಥ ತೆಗೆದು ಬಿಡ. ಐ ಆಮ್ ವೆರಿ ಸಾರಿ. ಪಾಂಡ್ರಂಗನ್ ಕೈಲಿ ಈಗ ಹೊಡಿಯೋದಿಕ್ ಆಗಲ್ವಲ್ಲ, ಅದಕ್ಕೆ ನಮ್ಮಿಬ್ರು ಮಧ್ಯೆ ಜಗಳ ತಂದಿಟ್ಟು ತಾಮಾಷಿ ನೋಡ್ತಿದ್ದಾನೋ. ಯಾಕೆ ಬಾಬಾ, ನೀವು ಮಾಡಿದ ತಪ್ಪಲ್ವಾ? ಏನೋ ಮಾಡ್ಲಿ, ಈ ಹೆಂಡತಿ ಪ್ರೀತಿ ಅನ್ನೋದು ಸಿಕ್ತಿದ್ರು ನಾನು ಇನ್ನು ಜಾಸ್ತಿ ದಿನ ಬದುಕಲ್ಲ ಅನ್ಸುತ್ತೆ ಕಣ್ರು. ಎದ್ದೇಳ್ಬೇಕು ಅಂತ ಹೊರಟ್ರೆ ಸಾಕು ಕಣ್ರು, ತಲೆ ಚಕ್ಕರ್ ಬಂದಂಗೆ ಆಗುತ್ತೆ ಕಣ್ರು. ಲೇ, ನಮ್ಮ ಹೆಂಡ್ರು ನೋಡ್ಬೇಕು ಅನಿಸ್ತಾ ಇದೆ, ದಯವಿಟ್ಟು ಅವ್ರನ್ನ ಸ್ವಲ್ಪ ಕಾರಿಸ್ರು. ಜಾಜತ್ಕೆ ಅಯ್ಯ ಬನ್ರಿ ಇಲ್ಲಿ. ಬಿಟ್ಲಾ? ವೈ ಆರ್ ಯು ಶೌಟಿಂಗ್? ಬಾಬಾ ನಿಮ್ಮನ್ನ ನೋಡ್ಬೇಕು ಅಂತಂದ್ರು, ಅದಕ್ಕೆ ಕರೆದೆ. ಬಾಬಾ ಜಾಜತ್ಕೆ ಬಂದಿದ್ದಾರೆ, ಕಣ್ತುಂಬ ನೋಡ್ಕೊಂಬಿಡಿ. ಅದನ್ನ ನಿಮ್ಮನ್ನ ನೋಡ್ಬೇಕು ಅಂತ ನಾನು ಮೇಲೆ ಕೆದ್ನಲ್ವಾ, ಹಂಗ ತಲ ಚಕ್ಕರ್ ಬಂದಂಗೆ ಆಯ್ತು ಕಣ್ರಿ. ಅದಕ್ಕೆ ನಾನು ಹಿಂಗೆ ಬಿದ್ದ ಕಣ್ರಿ. ಕೊಂಡ್ರು ಗಂಡ ನೆಟ್ಟಿಗೆ ನೋಡ್ಕೊಂಡಿದ್ದಿದ್ರೆ ನಮ್ಮ ಯಜಮಾನ್ರಿಗೆ ಈ ಗತಿ ಬರ್ತಿತ್ತಾ? ಪೇಪರ್ನಲ್ಲಿ ಯಾಕಮ್ಮ ಸುಳ್ಳು ಬರೆಯಕ್ ಹೋದೆ? ನೋಡಿದ ನನ್ನ ಮಗನಿಗೆ ಅದೇ ಮನೋರೋಗ ಆಗ್ಬಿಟ್ಟಿದೆ. ಅತ್ತೆ, ಮಹಿಳಾ ದಿನಾಚರಣೆ ದಿವಸ ಗಂಡ ಹೆಂಡತಿ ಸಂಬಂಧ ಹೇಗಿರ್ಬೇಕು ಅಂತ ಸ್ವಲ್ಪ ಹೈಲೈಟ್ ಮಾಡಿ ಬರೀರಿ. ಟೇಕ್ ಯುವರ್ ಓನ್ ಲಿಬರ್ಟಿ ಅಂದ್ರು, ಅದಕ್ಕೆ ನಾನು ಅದು ಇದು ಸೇರ್ಸ್ ಬರ್ದೆ. ಏನೀಗ ಅದನ್ನ ಓದ್ದವ್ರಿಗೆಲ್ಲ ಇದು ಸುಳ್ಳು ಅಂತ ಗೊತ್ತಾಗಲ್ವಾ? ಆಗ ನನ್ನ ಮಗನ ಮಾನ ಮರ್ಯಾದೆ ಹೋಗಲ್ವಾ? ನಮ್ಮ ಯಜಮಾನ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕು. ಈ ಜಾಚಿ ಚಂಪಲ್ ತಿನ್ನಿ ಅವರಿಂದ ನಮ್ಮ ಯಜಮಾನ್ರಿಗೆ ಎಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತ ನಾನೇ ಪುಸ್ತಕ ಬರೆದು ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೊಂಡು ಹೋಗೋ ಬರೋರ್ಗೆಲ್ಲ ಬಿಟ್ಟಿಯಾಗಿ ಹಂಚ್ತೀನಿ. ಏನಾಯ್ತು ಪಾಂಡ್ರಂಗಂಗೆ? ಎಲ್ಲ ನನ್ನ ಕರ್ಮ ಕಣ. ವಯಸ್ಸಾದ್ಮೇಲೆ ಮಾಡಿಸ್ಕೋಬೇಕಾಗಿರೋ ಸೇವೆನೆಲ್ಲ
ಬಯಸಿದ್ದಾಗ್ಲೇ ಮಾಡಿಸ್ಕೊತಾ ಇದಾರೆ. ಅಂತದ್ ಏನಾಯ್ತು? ಮೆಟ್ಲ ತಕ್ಕಂತ ಹೋದ್ರು, ಕೂಸುದು ಬಿದ್ರು, ಬೆಳಕಮ್ಮನ್ ಕೂರ್ಸಿದ್ದಾಯ್ತು. ಇದ್ದಕ್ಕಿದ್ದಂಗೆ ಹಬಿಗೆ ಏನಾಯ್ತು? ನಿಮ್ ಪ್ರೀತಿ ಸಿಕ್ತಿಲ್ವಂತೆ. ವಾಟ್ ಯು ಮೀನ್? ಐ ಮೀನ್ ವಾಟ್ ಐ ಸೇ. ನನ್ನ ಮಗನಿಗೆ ಎದ್ದು ಓಡಾಡಕ್ ಆಗ್ತಿಲ್ಲ. ನಿನ್ನ ಗಂಡನ್ನ ಕೈ ಹಿಡಿದು ಬಾತ್ರೂಮ್ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಲಕ್ಷಣವಾದ ಪೌಡರ್ ಹಾಕಿ ಬಟ್ಟೆ ಹಾಕಿ ಬೆಚ್ಚಗೆ ಮಲಗಿಸುವ ಅಂತ. ಇಷ್ಟೊಂದು ಸೇವೆನ ನಾನು ಹಬಿಗ್ ಮಾಡ್ಬೇಕಾ? ನಿನ್ ಕೈಲಿ ಆಗೋಲ್ಲ ಅಂದ್ರೆ ಹೇಳಮ್ಮ, ಚಪ್ಪರಿಗೆ ಹೇಳ್ತೀನಿ. ಅತ್ತೆ ನೀವು ಹೂ ಅನ್ನಿ, ಎಲ್ಲ ಸೇವೆನೂ ಯಜಮಾನ್ರೆ ನಾನೇ ಮಾಡ್ತೀನಿ. ಚಂಪಾ, ಇವ್ರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಇವ್ರ ಕಟ್ಕೊಂಡಿದ್ದೀನಿ. ಕಟ್ಕೊಂಡು ಅನ್ಭವಿಸ್ತಾರೆ ಅದ್ ಕಾಣ್ತಾ ಇಲ್ವೇನೋ. ಈಗೇನ್ ನೀವೇ ಸ್ನಾನ ಮಾಡಿಸ್ತೀರೋ ಇಲ್ಲ ನಾನ್ ಸ್ನಾನ ಮಾಡಿಸ್ತೀರೋ? ನೋ 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 ನೋ, ನಾನು ಸ್ನಾನ ಮಾಡಿಸ್ತೀನಿ. ಅದು ಕಮ್ ದಿಸ್ ಅಭಿ, ಕಮ್ ವಿತ್ ಮೀ. ಎಲ್ಲಿಗ್ರೆ? ಸ್ನಾನ ಮಾಡಿಸ್ತೀನಿ, ಬನ್ರಿ. ಗಂಡುಗಳು ಯೋಚಿಸಿದ ಕಟ್ಟ ಕಡೆ ತುಂಡಂತೆ ತುಂಡು. ಅದೇನೋ ಅದು ಯಾವಾಗ್ಲೂ ಹೇಳೋದು, ಈ ಕೈಯಿಂದ ಮದ್ದನ್ನು ಇಕ್ಕಿ, ಈ ಕೈಯಿಂದ ಬೆಂಕಿಯನ್ನು ಇಕ್ಕಿ ಧಮಾರೆಂದು ಸಿಡಿಸಿ ಶತ್ರು ಪಕ್ಷದ ರುಂಡ ಮುಂಡಗಳನ್ನು ಚಂಡಾಳದ ವಂಶದ ಮಗನ ಇವರು. ಹಾ, ಯಾಕೆ ಸಂದೇಹ ಏನು? ನೆಟ್ಟು ಒಬ್ನಿಗೆ ಸ್ನಾನ ಮಾಡ್ಕೊಳಕ್ ಏನ್ರಿ ಅವ್ನು ದೊಡ್ಡರಾಗ? ನನ್ನ ಮಗನ್ನ ಅವನು ಇವನು ಅಂದ್ರೆ ನಾನು ಸುಮ್ಮನಿರಲ್ಲ, ಚಲ್ಮ ಸುರಿದು ಬಿಡ್ತೀನಿ. ರೀ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ರಿ. ಆ ಡ್ರೀಮ್ ಎಲ್ಲ ಕಾಣಕ್ ಹೋಗ್ಬೇಡಿ. ಪೂರ್ತಿ ಸ್ನಾನ ಮಾಡಿ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ನಾನು ಡೋರ್ನ ಓಪನ್ ಮಾಡೋದು. ಅಲ್ಲಿವರೆಗೂ ಅಲ್ಲೇ ಬಿದ್ದಿರಿ. ಯಾಕೋ ಮಗನೇ, ನೀನ್ ಹೆಂಡತಿ ನಿನ್ ತಲೆ ಬಾಚಲಿಲ್ವಾ? ರಂಗಮ್ಮ, ನೆಟ್ಟಿಗೆ ಅವ್ರು ಸ್ನಾನನೇ ಮಾಡಿಸಿಲ್ಲ, ಇನ್ನು ತಲೆಯಲ್ಲಿಂದ ಬಾಚ್ತಾರೆ. ಏನ್ ಹೇಳ್ತಿದೀಯೋ? ಸ್ನಾನ ಮಾಡಿಸ್ತೀನಿ ಅಂತ ಬಚ್ಚಲ ಮನೆವರೆಗೂ ಕರ್ಕೊಂಡು ಹೋದ್ರು. ಬಾಗಿಲನ್ನು ತೆಗೆದ್ರು, ನನ್ನನ್ನು ಒಳಗಡೆ ತಳ್ಳಿದ್ರು, ಹಂಗೆ ಬಾಕ್ಲಾಕೊಂಬಿಟ್ರು. ಇವಾಗ ನೀವು ಸ್ನಾನ ಮಾಡ್ಕೊಂಡು ಆಚೆ ಬರೋವರೆಗೂ ನಾನು ಯಾವುದೇ ಕಾರಣಕ್ಕೂ ಬಾಗಿಲು ತೆಗಿಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ರು. ನಾನು ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಬರೋವಷ್ಟರಲ್ಲಿ ಸಾಕಾಗೋಯ್ತು. ಅಭಿ, ನಿಮ್ಮ ಮದರ್ ಹತ್ರ ಏನೇನೋ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ಎಲ್ರಿ ನಾನು ಏನೇನು ಹೇಳಿದೆ? ಅಮ್ಮ, ಅಭಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಏನಮ್ಮ, ನನ್ನ ಮಗನ್ಗೆ ತಲೆ ಸುತ್ತು ಬಂತು, ನಿನ್ನ ಸಪೋರ್ಟ್ ತಗೊಂಡ. ನೀನ್ ಇಲ್ದೆ ಹೋಗಿದ್ದಿದ್ಲೆ ಕೆಳಗೆ ಬಿದ್ದು ತಲೆ ಒಡೆದು ಹೋಗಿರೋದು. ಬಂತು ನಂಗೊಂದು ಡೌಟು. ನಮ್ಮ ಬಾವ ತಲೆ ಸುತ್ತು ಬೀಳ್ಬೇಕಾರೆಲ್ಲ ನಮ್ಮ ಜಾಜ್ಯಕ್ಕೆ ಸಪೋರ್ಟೇ ಯಾಕೆ ತಗೋಬೇಕು? ಅವನಿಗೆ ಗೊತ್ತ ಪಾಂಡ್ರಂಗನ ಆಟಗಳು. ನನಗೆ ಈಗ ಗೊತ್ತಾಯ್ತು. ಅಭಿ, ಯಾಕ್ರಿ ನೀವು ಬೀಳ್ಬೇಕಾರೆಲ್ಲ ನನ್ನ ಸಪೋರ್ಟೇ ತಗೋತೀರಾ? ಮತ್ತಿನ್ನೇನ್ರಿ, ಆ ಚಂಪಾ ಚಮೇಲಿ ಸಪೋರ್ಟ್ ತಗೊಳ್ಳೋಣ ಅಂದರೆ ನೀವು ಒಪ್ಪಕ್ಕಿಲ್ಲ. ಇನ್ನು ಆ ಬೀದಿ ನಾಯಿಗಳು ಬಾಯಿ ಬಿಟ್ಟರು ಸಾಕು 200 ರೂಪಾಯಿ ಕೇಳ್ತೇವೆ. ಹಂಗಾಗಿ ನನಗೆ ಅವ್ರ ಸಪೋರ್ಟ್ ಬೇಕಾಗಿಲ್ಲ. ಇನ್ನು ಉಳಿದಿರೋರು ನಮ್ಮ ಮಾತೃಶ್ರೀ ಹಂಗಮ್ಮ. ಪಾಪ ಚಕ್ಲಿ ಹಿಡ್ಕೊಳ್ಳೋಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ. ನಾನೇನಾದರೂ ಅವ್ರ ಸಪೋರ್ಟ್ ತಗೊಂಡು ಅವ್ರ ಮೇಲೆ ದಬ್ಬಕೊಂಬಿಟ್ಟೆ ಅಂದರೆ ಅವ್ರು ನಿಗದ್ಕೊಂಡ್ಬಿಡ್ತಾರೆ. ಆಮೇಲೆ ದಬ್ಬನ್ ಕಚ್ಕೊಡೋರು ಯಾರ್ರಿ? ಈ ಮನೆಯಲ್ಲಿರುವ ಗಟ್ಟಿ ಪಿಂಡ ಅಂದ್ರೆ ನೀವೇ ಕಣ್ರಿ. ಅದಕ್ಕೆ ಯಾವಾಗಲೂ ನಾನು ಬೀಳೋವಾಗಲೆಲ್ಲ ನಿಮ್ಮ ಸಪೋರ್ಟ್ ತಗೋತೀನಿ. ಚಾಚಿ, ನಾವು ಮನೆಗೆ ಬಂದಾಗ ಎಷ್ಟು ಚೆನ್ನಾಗಿ ಇನ್ವೈಟ್ ಮಾಡ್ತಾ ಇದ್ದೆ, ಎಷ್ಟು ಖುಷಿಯಾಗಿ ಮಾತಾಡಿಸ್ತಾ ಇದ್ರಿ. ಈಗ ಯಾಕೆ ಆಕಾಶನೇ ತಲೆ ಮೇಲೆ ಬಿತ್ತೋಳ್ತಾರ ಡಲ್ಲಾಗಿ ಕೂತಿದ್ಯಾ? ನನ್ನ ಹಬ್ಬಿ ಹೆಲ್ತ್ ಅಪ್ಸೆಟ್ ಆಗ್ಬಿಡಿದೆ ಕಣೆ. ಅವ್ರ ಹೆಡ್ಡಲ್ಲಿ ಚಕ್ಕರ್ ಬಂದು ತಲೆ ಸುತ್ತಿ ಬಿದ್ಬಿಡ್ತಾರೆ. ನಿಮ್ ಗಂಡನ್ಗೆ ಯಾಕೆ ಈ ತರ ಆಗ್ತಾ ಇದೆ? ಯಾಕೋ ಗೊತ್ತಿಲ್ಲ, ಸುಸ್ತು ಅಂತ ಹೇಳ್ತಿರ್ತಾರೆ. ಇನ್ನೂ ಒಂದು ಮಗುನೂ ಆಗಿಲ್ಲ, ಆಗ್ಲೇ ಸುಸ್ತು ಅಂದ್ರೆ ಹೇಗೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನನಗ್ ಗೊತ್ತಾಗ್ತಾ ಇದೆ ಯಾಕೆ ಅಂತ. ನೀವು ಪೇಪರ್ ನಲ್ಲಿ ಒಂದು ಆರ್ಟಿಕಲ್ ಬರ್ದ್ರಲ್ಲ, ಅದನ್ನ ನಿಮ್ ಗಂಡ ನೋಡ್ದಾಗಿಂದ ಅವ್ರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ನಿನ್ನ ಅದೃಷ್ಟನೋ ಪಾಂಡುರಂಗ ಅವ್ರ ದುರಾದೃಷ್ಟನೋ ಹೇಗೋ ಸಹಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅವ್ರ ಎದುರುಗಡೆ ಇದ್ರೆ ಸಾಕು, ಗಿಡ್ಡಿನೆಸ್ ಬಂದು ನನ್ನ ಮೈ ಮೇಲೆ ಬಿದ್ಬಿಡ್ತಾರೆ. ಆಗ ನೀವು ಅವ್ರನ್ನ ಎಪ್ಸಿ ಚೇರ್ ಮೇಲೆ ಕೂರ್ಸೋದೋ ಅಥವಾ ಬೆಡ್ ಮೇಲೆ ಮಲಗಿಸೋದೋ ಮಾಡೋದಲ್ವಾ? ನೋ, ಹಾಗೇನಾದ್ರು ಮಾಡಿದ್ರೆ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಾರೆ. ಪಾಂಡುರಂಗ ಅವ್ರೆ, ಮನೆಯಲ್ಲಿ ಹೆಲ್ಮೆಟ್ ಹಾಕೊಂಡಿದ್ದೀರಾ? ಹೆಂಡತಿ ಹೊಡಿತಾಳೆ ಅಂತ ಭಯನಾ? ಇಲ್ಲ ರೀ, ಆ ಥರದ ಭಯ ಏನಿಲ್ಲ ರೀ. ಅದು ಇತ್ತೀಚಿನ ದಿನದಲ್ಲಿ ನಾನು ಇದ್ದಕ್ಕಿದ್ದಂಗೆ ಎದ್ದೆತ್ಕೊಂಡ್ಬಿಟ್ರೆ ನನ್ನ ತಲೆಗೆ ಒಂಥರ ಚಕ್ಕರ್ ಬಂದಂಗೆ ಆಗುತ್ತೆ ರೀ. ನಮ್ಮ ಮೆಂಡ್ರ ಮನೆಯಲ್ಲೇ ಇದ್ದಾಗ ನನಗೇನಾದರೂ ಚಕ್ಕರ್ ಬಂತು ಅಂದರೆ ಸಪೋರ್ಟ್ಗೆ ಅಂತ ಅವ್ರು ಇರ್ತಾರೆ. ತಪ್ಪಿ ನಮ್ಮ ಮೆಂಡ್ರ ಮನೆಯಲ್ಲಿ ಇಲ್ಲದೆ ಇದ್ದಾಗ ನನ್ನ ತಲೆಗೆ ಚಕ್ಕರ್ ಬಂದ್ಬಿಡ್ತು ಅಂದರೆ ನನ್ನ ಸಪೋರ್ಟಿಗೆ ಯಾರು ಇರ್ತಾರೆ? ಅಂಥ ಟೈಮಲ್ಲಿ ನನ್ನ ತಲೆಗೆ ಏನಾದರೂ ಚಕ್ಕರ್ ಬಂದ್ಬಿಡ್ತು ಅಂದರೆ ನಾನು ನೆಲಕ್ಕೆ ಬಿದ್ದೋಗ್ಬಿಡ್ತೀನಿ ರೀ. ಆವಾಗ ನನ್ನ ತಲೆಯಿಂದ ರೆಡ್ ಬ್ಲಡ್ ಆಚೆಗೆ ಬಂದ್ಬಿಡುತ್ತೆ. ಅದು ಬರಬಾರ್ದು ಅಂತ ಮುನ್ನೆಚ್ಚರಿಕೆ ಕ್ರಮದಿಂದ ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ. ಇವ್ರ ಜೊತೆ ಏನು ಟಾಕು? ಮಹಿಳಾ ಸಂಘದ ಮೀಟಿಂಗ್ಗೆ ಲೇಟ್ ಆಗ್ತಾ ಇದೆ, ಬನ್ನಿ ಹೋಗೋಣ. ಎಲ್ಲಿಗಮ್ಮ ಹೊರಟೆ? ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ಸಂಸಾರನ ಹೇಗೆ ಸುಧಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಮನೆ ಹತ್ಕೊಂಡು ಉರಿತಾ ಇದೆ, ಇಂಥ ಸಮಯದಲ್ಲಿ ಮೀಟಿಂಗ್ ಇದೆ ಅಂತ ಆಚೆ ಹೋಗ್ತೀನಿ ಅಂತಿದ್ದೀಯಲ್ಲ, ಏನಪ್ಪ ನೀವಾದ್ರೂ ಒಂದು ಮಾತು ಹೇಳ್ಬಾರ್ದೆ? ಗಂಡನ ಸೇವೆ ಮಾಡ್ಕೊಂಡು ಮನೇಲಿ ಬಿದ್ದಿರು ಅಂತ. ನೋಡ್ರಪ್ಪ ನೋಡಿ, ನನ್ನ
ನಿಮ್ಮತ್ತೆ ಹೇಳ್ತಿರೋದು ನಿಜ ಕಣೆ. ಗಂಡನ್ ಸೇವೆ ಮಾಡ್ಕೊಂಡು ಮನೆಯಲ್ಲೇ ಇದ್ಬಿಡೆ. ಓ ಮೈ ಗಾಡ್, ನಾನ್ ಸೇವೆ ಮಾಡೋಷ್ಟು ಅವ್ರೇನ್ ವೀಕ್ ಆಗಿಲ್ಲ. ಮುಂದಕ್ಕೆ ನೋಡ್ಕೋಣ, ಲೆಟ್ಸ್ ಗೋ. ಅಯ್ಯೋ ಮಗನೇ, ಕರ್ಕೊಂಬಂದು ಕಟ್ಟಿದ್ದು ನೀನ್ ತಾನೆ ಅನುಭವಿಸು. ಅತ್ತೆ ಅತ್ತೆ, ಏನಮ್ಮ ಅದು? ಅಲ್ಲಿ ನೋಡಿ ನಿಮ್ ಸೊಸೆನ. ಕುಟುಂಬ ಅಂತ ಅಂದ್ಮೇಲೆ ಗಂಡ ಹೆಂಡತಿ ಒಟ್ಟಾಗಿರ್ಬೇಕು. ಗಂಡನ್ ಸರ್ವಸ್ವ ಹೆಂಡತಿ ಆಗಿರ್ಬೇಕು, ಹೆಂಡತಿ ಸರ್ವಸ್ವ ಗಂಡ ಆಗಿರ್ಬೇಕು. ಮೇಡ್ ಫಾರ್ ಈಚ್ ಅದರ್ ಅಂತ. ಆಗ್ಲೇನೆ ನಮ್ ಎಲ್ರಿಗೂ ಒಳ್ಳೇದಾಗೋದು. ಯಾವ ಮನೇಲಿ ಹೆಂಡತಿ ಚೆನ್ನಾಗಿರ್ತಾಳೋ ಆ ಕುಟುಂಬ ಸುಖಿ ಕುಟುಂಬ ಅಂತ ದೊಡ್ಡವ್ರು ಹೇಳಿದ್ದಾರೆ. ಗೋಡೆಗೆ ಭಾಷಣ ಮಾಡ್ತಾ ಇದ್ದಾಳಲ್ಲಿ, ಏನಾಗಿದೆ ನನ್ನ ಸೊಸೆಗೆ? ಹೊರಗಡೆ ಭಾಷಣ ಮಾಡಿದ್ರೆ ಟೊಮೆಟೊದಲ್ಲಿ ಹೊಡಿತಾರಲ್ಲ, ಅದಕ್ಕೆ ಗೋಡೆಗೆ ಭಾಷಣ ಮಾಡಿ ಬೈಕೆ ತೀರ್ಸ್ಕೊತಾ ಇದಾರೆ. ಜಾಜತ್ಗೆ ನಿಮ್ಮ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ ತಲೆ ಕೆಟ್ಟೋಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಿಮ್ಮ ಭಾಷಣ ಕೇಳಕ್ ಯಾರು ಇಲ್ಲ ಅಂತ ನೀವು ಗೋಡೆಗೆ ಭಾಷಣ ಮಾಡ್ತಾ ಇದ್ದೀರಾ? ನಾವೇನ್ ನಿಮ್ ಭಾಗಕ್ಕೆ ಸತ್ತೋಗಿದ್ವಾ? ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಟ್ಟಿದ್ರೆ ನಾವೇನ್ ನಿಮ್ ಭಾಷಣ ಕೇಳಲ್ಲ ಅಂತಿದ್ವಾ? ಕಿವಿಗೆ ಹೊತ್ತಿ ಇಟ್ಕೊಂಡಾದ್ರೂ ಕೇಳ್ತಿದ್ವಿ. ನೋಡು, ನಿಮಗ್ ಭಾಷಣ ಮಾಡೋದು ಒಂದೇ, ಬೀದಿ ಡಾಗ್ಸ್ಗೆ ಭಾಷಣ ಮಾಡೋದು ಒಂದೇ. ಮಹಿಳಾ ಸಂಘದಲ್ಲಿ ಭಾಷಣ ಮಾಡ್ಬೇಕಿತ್ತು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಏನಮ್ಮ ನನ್ನ ಮುದ್ದಿನ ಸೊಸೆ, ಗೋಡೆಗೆ ಭಾಷಣ ಮಾಡೋ ಬದಲು ನನ್ನ ಮಗನ ಮುಂದೆ ಭಾಷಣ ಮಾಡಿದ್ರೆ ಅವನಿಗೂ ಸ್ವಲ್ಪ ಬೇಜಾರು ಕಳಿಯುತ್ತಪ್ಪ. ನಾನೇನಾದ್ರೂ ಹಬ್ಬ ಮುಂದೆ ಭಾಷಣ ಓದಿದ್ದೆ ಆದ್ರೆ ಬೇಕು ಬೇಕು ಅಂದ್ಲೇ ನನ್ನ ಮೈ ಮೇಲೆ ಬೀಳ್ತಾರೆ. ನಮ್ಮ ಬಗ್ಗೆ ಅದೇನೋ ಮಾತಾಡ್ದಂಗಿತ್ತು. ಹಬಿ, ಯಾಕೆ ನಿಮ್ಗೆ ಯಾವಾಗ್ಲೂ ಗಿಟ್ಟಿನೆಸ್ ಬರುತ್ತೆ? ಅದೇನೋ ಗೊತ್ತಿಲ್ಲ ಕಣ್ರಿ. ನಾನು ಎದ್ದು ನಿಂತ್ಕೋಬೇಕು ಅನ್ಕೊಂಡ ತಕ್ಷಣ ಕಾಲೆಲ್ಲ ಒಂಥರ ಸೋಲ್ ಬಂದಂಗೆ ಆಗುತ್ತೆ. ಆಮೇಲೆ ಕಣ್ಣಿಗೆ ಚಕ್ರ ಬರುತ್ತೆ. ಅಂತ ಟೈಮಲ್ಲಿ ನಾನು ದಬಾರತ್ತೆ ಈ ಥರ ಬಿದ್ದೋಗ್ಬಿಡ್ತೀನಿ. ಹಬಿ, ಎವ್ರಿ ಟೈಮ್ ಹುಡ್ಕೊಂಡು ಬಂದು ನನ್ನ ಮೈ ಮೇಲೆ ಬೀಳ್ತಿರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ಅದನ್ನ ನೋಡಿ ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರ ಮೇಲೂ ಕಾನ್ಫಿಡೆನ್ಸ್ ಇಲ್ಲ ಕಣ್ರಿ. ಹಾಗಾಗಿ ಪದೇ ಪದೇ ನಿಮ್ಮ ಮೇಲೇನೆ ಬೀಳ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ರಿ. ಏನು ಯಜಮಾನ್ರೆ, ಆ ಅಮ್ಮ ಬೇಡ ಬೇಡ ಅಂತ ತಳ್ತಾ ಇದ್ರು, ಹೋಗಿ ಹೋಗಿ ಆ ಅಮ್ಮನ ಮೇಲೆ ಬೀಳ್ತಾ ಇದ್ದೀರಲ್ಲ. 3 ಕಾಸಿನ ಮಾನ ಮರ್ಯಾದೆ ಬೇಡವಾ? ನಾಚಿಕೆ ಆಗ್ಬೇಕು ನಿಮ್ ಗಂಜನ್ಮಕ್ಕೆ. ನಂಜಪ್ಪ ಅವರೇ, ಏನಾಗಿದೆ? ನೋಡಮ್ಮ, ಕಾಲಿನ ನರಗಳಿಗೆ ಶಕ್ತಿ ಕಡಿಮೆಯಾಗಿ ನಿಂತ್ಕೊಂಡ್ರೆ ಸಾಕು ಗಿಡ್ಡಿನೆಸ್ ಬಂದು ಬಿದ್ದು ಹೋಗ್ತಾ ಇದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ನನ್ನ ಹತ್ರ ಒಂದು ತೈಲ ಇದೆ. ಈ ತೈಲನ ಹಾಕಿ ಉಜ್ಜಿದ್ರೆ 2 ದಿವಸದಲ್ಲಿ ನಿಂತ್ಕೊಂಡ್ಬಿಡ್ತಾರೆ, ಎಲ್ಲ ಆರಾಮಾಗುತ್ತೆ. ಸರಿ, ಮತ್ತೆ ಈಗಲೇ ತೈಲ ಹಚ್ಚಿ. ಹಚ್ಬಿಡ್ಲಾ? ನೋಡಿ ಸ್ವಾಮಿ, ಈ ತೈಲ ಹಚ್ಬೇಕಾದ್ರೆ ತುಂಬಾ ನೋವಾಗುತ್ತೆ, ತಡ್ಕೊಂಬೇಕು. ನಮ್ ಬಾವ ಎಂತೆಂತ ಏಟ್ಗಳನ್ನೇ ತಡ್ಕೊಂಡಿದ್ದಾರೆ. ಈ ತೈಲ ಯಾವ ಮಹಾ ಹಚ್ರಿ. ಹಬಿ, just keep quiet. ಪ್ರಾಣ ಹೋಗ್ತದೆ. ಕ್ವೈಟ್. ಹಬಿ, ಕಾಲ್ ನೋವು ಹೋದ್ರೆ ತಡ್ಕೊಬೇಕು. ನಿಮ್ ಗಿಡ್ಡಿನೆಸ್ ಕಡಿಮೆ ಆಗುತ್ತೆ. ನನ್ನ ಮೈ ಮೇಲೆ ಬೀಳೋದು ತಪ್ಪುತ್ತೆ. ಸುಮ್ಮನೆ ಹಚ್ಚಿಸ್ಕೊಳ್ರಿ. ಹೇಗೆ ಅನಿಸ್ತಾ ಇದೆ ಈಗ? ಪ್ರಾಣ ಹೋಗ್ತಾ ಇದೆ ಕಣ್ರಿ, ಇನ್ನೇನು ಹೇಳಿ. ನೋಡಮ್ಮ, ನೀವು ಈ ತೈಲನ ಬೆಳಿಗ್ಗೆ ಒಂದ್ಸಾರಿ, ಮಧ್ಯಾಹ್ನ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ, ರಾತ್ರಿ ಒಂದ್ಸಾರಿ ಹಾಕಿ ನೀವಿದ್ರೆ 2 ದಿವಸದಲ್ಲಿ ಎಲ್ಲ ಆರಾಮಾಗ್ಬಿಡುತ್ತೆ. ನಾನು ಹಬಿ ಕಾಲ ನೀವ್ ಬೇಕಾ? ಇಲ್ಲ ಅಂದ್ರೆ ಅವ್ರ ಗಿಡ್ಡಿನೆಸ್ ಬಂದು ನಿಮ್ಮ ಮೇಲೆ ಬೀಳ್ತಾರೆ. ಏನಾಗ್ತದೆ ಯಜಮಾನ್ರೆ? ಅದು ನಮ್ಮ ಮೆಂಟ್ರು ತೈಲ ಹಾಕಿ ನಿಮ್ತಾ ಇರಲ್ಲ, ಒಂಥರ ಆನಂದ ಆಗಿ ಖುಷಿ ಆಗ್ತಾ ಇದೆ ಕಣೆ. ಸರಿ ಸರಿ, ನೀವು ಮಹಿಳಾ ಸಂಘಕ್ಕೆ ಹೋಗ್ಬೇಕು ಏನೋ? ಬಿಡಿ, ನಾನ್ ಹಚ್ತೀನಿ. ಏನು ಬೇಕಾಗಿಲ್ಲ, ನೀನು ಹಚ್ಚಿ ನೀವ್ರೆ ನನ್ನ ಕಾಲು ನೋವಾಗುತ್ತೆ. ನೀನು ಒಳಗಡೆ ಹೋಗಿ ಕೆಲಸ ನೋಡು. ಹಬಿ, ನಿಮ್ ಕಾಲ್ ಸರಿ ಹೋಗೋರ್ಗು ಮಾತ್ರ ನೀವು ಓದು. ಸರಿ ಬಿಡಿ, ಅದು ಸರಿ ಹೋದ್ರು ತಾನೆ. ಬಿಟ್ಲ ಆ ನಂಜಪ್ಪ ಕಾಲ್ ನೀವ್ತಿರ್ಬೇಕಾರೆ ಲಬೋ ಲಬೋ ಅಂತ ಬಡ್ಕೋತಾ ಇದ್ದಿದ್ ಪಾಂಡ್ರಂಗ, ಜಾಜಿ ಅವರು ಕಾಲ್ ನೀವ್ತಿರ್ಬೇಕಾರೆ ಬಡ್ಕೊಳ್ಳೋದ್ ಬಿಟ್ಟು ಮಜಾ ತಗೋತಾ ಇದ್ದಾನಲ್ಲ. ಅಂದ್ರೆ ಬಾವನ ಕಾಲ್ ನೋವು, ಗಿಡ್ಡಿನೆಸ್ಸು ಇವೆಲ್ಲ ನಾಟಕ ಅಂತಾಯ್ತು. ಈ ಮಾತನ್ನ ಜಾಜಿ ಅವ್ರಿಗೆ ಮನವರಿಕೆ ಮಾಡಿಸಿ ಪಾಂಡುರಂಗಗೆ ಬುದ್ಧಿ ಕಲ್ಸೋದ್ರ ಜೊತೆಗೆ ನಮ್ಮ ಮಸಾಲ ದೋಸೆ ದುಡ್ಡನ್ನು ವಸೂಲಿ ಮಾಡೋಣ. ಈಗ ಜಾಜಿ ಅವರೇ, ಈಗ ನಾವು ಹೇಳೋ ವಿಷಯವನ್ನ ನೀವು ಗಮನ ಇಟ್ಟು ಕೇಳಿ. ಬಾವನ್ಗೆ ಕಾಲ್ ನೋವು ಇಲ್ಲ, ತಲೆ ಚಕ್ಕರೂ ಇಲ್ಲ. ನಿಮ್ಮ ಹತ್ರ ಸೇವೆ ಮಾಡಿಸ್ಕೋಬೇಕು ಅಂತ ನೀನಾಸಂ ನಾಟಕ ಆಡ್ತಿದ್ದಾನೆ. ಏನ್ ಹೇಳ್ತಿದ್ದೀರಾ ನೀವು? ಹೌದು ಜಾಜತ್ಗೆ, ನಿನ್ನೆ ಆ ನಾಟಿ ವೈದ್ಯ ನಂಜಪ್ಪ ಬಂದು ತೈಲನ ಹಚ್ತಿರ್ಬೇಕಾರೆ ಬಾವ ನೀ ಇದರಲ್ಲೇ ಗೊತ್ತಾಗೋದಿಲ್ವಾ?
ಮೈ ಗಾಡ್, ನನ್ನ ಕೈಲಿ ಬೇಕು ಬೇಕು ಅಂತಲೇ ಸೇವೆ ಮಾಡಿಸ್ಕೊಂಡ್ರಲ್ಲ, ಅಭಿ ಹೇಗಾದ್ರೂ ಮಾಡಿ ಚೆನ್ನಾಗಿ ಬುದ್ಧಿ ಕಲಿಸ್ಲೇಬೇಕು. ನೀವು ಕೊಡೋದು ಕೊಟ್ಬಿಟ್ರೆ ನಾವು ಕೊಡೋದು ಕೊಟ್ಬಿಡ್ತೀವಿ. ಟೇಕ್ ದಿಸ್ ಅಂಡ್ ಟೆಲ್. ಆಗ ಅವನೇ ನಿಜ ಬಾಯ್ ಬಿಡ್ತಾನೆ. ನಂಜಪ್ಪನವ್ರೆ ಏನ್ ಮಾಡ್ತಾ ಇದ್ದಿಲ್ಲ? ಕಾಲ್ಗಳು ಸ್ವಾಧೀನ ಕಳ್ಕೊತಾ ಇದೆ ಅಮ್ಮ, ಅದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಇದರಿಂದ ಏನು ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲಮ್ಮ, ಕಾಲಿಗೆ ಶಕ್ತಿ ಬಂದು ಗಿಡ್ಡಿನೆಸ್ ನಿಂತು ಹೋಗಿ ಮೊದ್ಲಿನ ತರ ಚುರುಕಾಗ್ಬಿಡ್ತಾರೆ. ಅದು ಬಿಟ್ಲ ಏನ್ ನೋಡ್ತಾ ನಿಂತಿದ್ದೀರಾ? ಆನ್ ಮಾಡ್ರು. ಅಭಿ ಈಗ್ಲಾರು ನಿಜ ಏನು ಅಂತ ಬಾಯ್ ಬಿಡ್ತಿರೋ ಅಥವಾ ಇನ್ನೊಂದ್ಸಲ ಶಾಕ್ ಟ್ರೀಟ್ಮೆಂಟ್ ಕೊಡಿಸ್ಲಾ? ಪದ್ದು ಬಿಟ್ಲಾ? ಕಮ ಬೇಡ ಕಣಪ್ಪ, ನಿಜ ಹೇಳ್ಬಿಡ್ತೀನ್ರ. ಜಾತಿ ಚಂಬಲ್ದಿನಿ ಅವ್ರೆ, ನೀವು ಅದು ಯಾವುದೋ ಸುಡ್ಗಾಡ್ ಆರ್ಟಿಕಲ್ ಬರೆದು ನನಗೆ ಅವಮಾನ ಮಾಡ್ಬಿಟ್ರಲ್ಲ. ಹೇಗಾದ್ರೂ ಮಾಡಿ ನಿಮ್ಮ ಕಡೆಯಿಂದ ನಾನು ಸೇವೆ ಮಾಡಿಸ್ಕೋಬೇಕು ಅಂತ ಈ ತರ ನಾಟಕ ಮಾಡ್ಬಿಟ್ಟೆ. ಇದೇ ಕಡೆ ಇನ್ನೊಂದ್ಸಲ ಈ ರೀತಿ ಏನಾದ್ರು ನಾಟಕ ಆಡಿದ್ದೆ ಆದ್ರೆ ಬ್ರೈನ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಡಿಸ್ಬಿಡ್ತೀನಿ.